ಜುಲೈ 11ರಂದು ಖ್ಯಾತ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶರಾಗಿದ್ದು, ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಅಮ್ಮನವರ ಪುಣ್ಯ ಸ್ಮರಣೆ ಮಾಡಲಾಯಿತು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ರೋಟರಿ ಬಾಲಭವನದಲ್ಲಿ ಜಾನಕಿ ಅಮ್ಮನವರ ಸುಮಧುರ ಹಾಡುಗಳನ್ನ ಹಾಡುತ್ತಾ ಅವರ ನೆನಪು ಚಿರಸ್ಥಾಯಿಯಾಗಲೆಂದು ತಾಲೂಕಿನ ಅನೇಕ ಸಂಗೀತ ಕಲಾವಿದರು ಅವರ ನೆನಪುಗಳನ್ನ ಮಾಡಿಕೊಳ್ಳುತ್ತಾ ಅವರಿಗೆ ಭಕ್ತಿಪೂರ್ವಕ ನಮನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ತಾಲೂಕು ಮಾಜಿ ಅಧ್ಯಕ್ಷರಾದ ಲಿಂಗರಾಜು, ರಾಮಣ್ಣ, ಮಲ್ಲಿಕಾರ್ಜುನ್, ಸುಬ್ಬಣ್ಣ, ರಮೇಶ್ ಪಲ್ಲಕ್ಕಿ, ಸದ್ದಣ್ಣ ಹಾಗೂ ಅನೇಕ ಮಹಿಳಾ ಕಲಾವಿದರು ಇವರ ಸುಮಧುರ ಸಂಗೀತಗಳನ್ನ ಹಾಡುತ್ತಾ ಸಂಗೀತದೊಂದಿಗೆ ಜಾನಕಿ ಅಮ್ಮ ಅಮರರಾಗಲಿ ಎಂದು ನೆನಪಿಸುತ್ತಾ ಅವರ ನೂರಾರು ಹಾಡುಗಳನ್ನ ಹಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರಿದ್ರು. ನಾವೇನು ಇವತ್ತು ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಆದರೂ 88 ವರ್ಷಗಳ ಕಾಲ ಸುದೀರ್ಘವಾದ ಅವರ ಸಂಗೀತಮಯ ಪಯಣ ಇವತ್ತು ಕಲಾ ರಸಿಕರಿಗೆ, ಅದರಲ್ಲೂ ಸಂಗೀತ ರಸಿಕರಿಗೆ ಅತ್ಯಂತ ಉತ್ತಮವಾದಂತಹ ಶಿಶಿಯನ್ನು ನೀಡಿ ನೊಂದವರಿಗೆ, ಬೆಂದವರಿಗೆ, ಖುಷಿಯವರಿಗೆ ಎಲ್ಲರಿಗೂ ಸಹ ಅವರ ಹಾಡುಗಳನ್ನು ಕೇಳುವಂತಹ ಒಂದು ಆಸೆಯನ್ನು ಇವತ್ತು ಸಹ ಕೇಳ್ತಾ ಇದ್ದೀವಿ. ನಾವು ಸಣ್ಣ ಮಕ್ಕಳಿಂದಲೂ ಸಹ ಅವರ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ನಾವು ಸಣ್ಣದರಲ್ಲಿ ಎಸ್ಪೆಷಲಿ ಶುಕ್ಲಾಂಬರಧರಂ ಅಂತ ಬರ್ತೀವಿ, ಭಾಳ ಖುಷಿ ಆಗ್ತಿತ್ತು. ಇಲ್ಲೆಲ್ಲೋ ಫಂಕ್ಷನ್ ನಡೀತಾ ಇದೆ, ಯಾವ ದೇವಸ್ಥಾನದ ಜಾತ್ರೆ ನಡೀತಾ ಇದೆ, ಅವರಿಂದಲೇ ಪ್ರಾರಂಭ ಆಗಬೇಕು, ಅವರಿಂದಲೇ ಅಂತ್ಯ ಆಗಬೇಕು. ಆ ರೀತಿ ಅಂತಹ ಹಾಡುಗಳನ್ನು ಹಾಡುವಂತಹ ನಮ್ಮ ನಿಮ್ಮೆಲ್ಲರ ಅಮ್ಮ ಅಂತ ಕರೀಬೇಕು. ಎರಡನೇ ಅಮ್ಮ ಅಂತ ಕರೆಯೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನಾನು ಕರಿತಾ ಇದ್ದೀನಿ. ಏಕೆಂದರೆ 48,000 ಹಾಡುಗಳನ್ನು ಹಾಡುವುದು ಅಷ್ಟೊಂದು ಸುಲಭವಲ್ಲ. ಎಂತೆಂತಹ ಡೈರೆಕ್ಟರ್ಗಳು, ಎಂತೆಂತಹ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ಆಡಿದ್ದಾರೆ. ಅಣ್ಣ ಅವ್ರ ಜೊತೆ ಎಸ್ ಡಿ ಬಾಲಸುಬ್ರಹ್ಮಣ್ಯ ಅವ್ರ ಜೊತೆ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಈ ಕಾರ್ಯಕ್ರಮ ಮಾಡಬೇಕು ಅಂತ ಸಡನ್ ಪ್ಲಾನ್ ಮಾಡ್ಕೊಂಡು ಮಾಡಿದ್ದು. ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಅವರು ನಮ್ಮ ಸಂಗೀತ ಲೋಕಕ್ಕೆ ದೇವರು ಕೊಟ್ಟಂತಹ ಕೊಡುಗೆ ಆಗಿದ್ದಾರೆ. ಇವರು ಹಾಡಿದಂಥ ಗೀತೆಗಳು ಎಲ್ಲವೂ ಅದ್ಭುತವಾದ ಗೀತೆಗಳು. ನೋವು, ನಲಿವು, ಸಂತೋಷ, ದುಃಖ ಎಲ್ಲವನ್ನೂ ಸಮನಾಗಿ ಹಂಚ್ಕೊಂಡು ಹಾಡುವಂಥ ಗೀತೆಗಳನ್ನ ಅವರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರು 48,000 ಗೀತೆಗಳನ್ನು ಹಾಡಿದ್ದಾರೆ. 20 ಭಾಷೆಗಳಲ್ಲಿ ಅವರು ಗೀತೆಗಳನ್ನು ಹಾಡಿದ್ದಾರೆ. ಅವರು ನಮ್ಮನ್ನು ಆಗಲಿ ನಮ್ಮ ಸಂಗೀತ ಲೋಕದ ಕಲಾವಿದರಿಗೆ ತುಂಬ ನಷ್ಟವನ್ನು ಉಂಟು ಮಾಡಿದ್ದಾರೆ. ಅವರ ಸೇವೆ ನೆನಪಿಗಾಗಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ನಮ್ಮ ವೆಂಕಟಾದ್ರಿ ಸ್ವರತರಂಗ ತಂಡದಿಂದ ಎಲ್ಲರಿಗೂ